1,000 ದಿನದ ಸಮಾವೇಶ ಅನ್ನೋಕ್ಕಿಂತ 1,000 ದಿನದ ಒಂದು ವಂಚನೆ, ಭ್ರಷ್ಟಾಚಾರ, ದುರಾಡಳಿತ, ನೈತಿಕ ಮತ್ತು ಆರ್ಥಿಕವಾದಂತ ಒಂದು ದಿವಾಳಿತನದ ಒಂದು ಪರ್ವ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಈ ಸರ್ಕಾರಕ್ಕೆ ಹೇಳುವಂತ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಇದು ಸಾಧನಾ ಸಮಾವೇಶ ಅನ್ನೋಕ್ಕಿಂತ ಜನರಿಗೆ ತೊಂದರೆ ಕೊಟ್ಟಂತ ಒಂದು ಯಾತನಾ ಸಮಾವೇಶ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಸರ್ಕಾರ ಬಂದು ಇಷ್ಟು 2.5 ವರ್ಷ ಆಯಿತು. ಸಾವಿರಾರು ದಿನಗಳ ಸಾವಿರಾರು ಸಂಕಷ್ಟಗಳನ್ನ ಇಡೀ ರಾಜ್ಯದ ಜನ ಒಂದಲ್ಲ ಒಂದು ರೀತಿಯಲ್ಲಿ ಎದುರಿಸ್ತಾ ಇದ್ದಾರೆ. ವಿಶೇಷವಾಗಿ ರಾಜ್ಯದ ಅಭಿವೃದ್ಧಿಯ ವಿಚಾರವನ್ನ ತೆಗೆದುಕೊಂಡಾಗ ಸಂಪೂರ್ಣವಾಗಿ ನಿಂತು ಹೋಗಿದೆ. ಗುತ್ತಿಗೆದಾರರು ಕಣ್ಣೀರಲ್ಲಿ ಕೈಯನ್ನ ತೊಳಿತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮತ್ತೆ ಅವ್ರ ಗ್ಯಾರಂಟಿ ಯೋಜನೆ ಅಂತ ಏನು ಹೇಳ್ಕೊಂತ ಬಂದ್ರು, ಮತವನ್ನ ಪಡೆದುಕೊಂಡು ಬಂದ್ರು, ಸರ್ಕಾರವನ್ನ ರಚನೆಯನ್ನ ಮಾಡಿದ್ರು. ಮಾಡಾದ್ಮೇಲೆ ನಮ್ಮ ಯುವ ನಿಧಿಗೆ ಬಾಕಿ ಇರುವಂತ ಸ್ಟೈಫಂಡ್ ಅನ್ನ ಕೊಡುವಂತ ಕೆಲಸ ಈ ಸರ್ಕಾರದಿಂದ ಆಗ್ತಾ ಇಲ್ಲ. ಕೋಟ್ಯಾಂತರ ಖರ್ಚು ಮಾಡಿ ಇವತ್ತು ಹಾವೇರಿಯಲ್ಲಿ ತಮ್ಮ ಬೆನ್ನನ್ನ ತಾವೇ ಚಪ್ಪರಿಸಿಕೊಳ್ಳುವಂತ ಒಂದು ಕಾಂಗ್ರೆಸ್ಸಿನ ಒಂದು ಸಾಧನಾ ಸಮಾವೇಶ ಅಂತ ಹೇಳಿ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ. ಇದು ಎಲ್ಲ ಒಂದ್ ಕಡೆಗೆ ರಾಜ್ಯದ ಜನರನ್ನ ಒಂದು ಅಣಗಿಸುವಂತ ಒಂದು ರಾಜ್ಯ ಜನರನ್ನ ಮುಜುಗರಕ್ಕೆ ವ್ಯಕ್ತಪಡಿಸುವಂತ ಒಂದು ಸಮಾವೇಶ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಆಗ್ಲೇ ಹೇಳಿದಾಗೆ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣವಾಗಿ ನಿಂತು ಹೋಗಿದೆ. ಆದ್ರೂ ಕೂಡ ಜನ ಕಷ್ಟದಲ್ಲಿದ್ರೇನು ಅನ್ನೋ ರೀತಿಯಂತ ಒಂದು ನಡವಳಿಕೆ ಅವರದು. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನಿಂತು ಹಾಳಾಗಿ ಹೋಗಿದೆ. ರೈತರು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಿರುವಂತ ಸಂಖ್ಯೆ ದಿನ ದಿನ ಏರ್ತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ. ಆದ್ರೂ ಕೂಡ ತಮಗೆ ತಾವು ಸರ್ಟಿಫಿಕೇಟ್ಗಳನ್ನ ಘೋಷಣೆ ಮಾಡಿಕೊಳ್ಳುವಂತ ಒಂದು ಹಾವೇರಿ ಸಮಾವೇಶವನ್ನ ಅವರು ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಸರ್ಕಾರ ಬಂದಾಗಿಂದ ಈಗಿನವರು ಕೂಡ ಕುರ್ಚಿಗೋಸ್ಕರ ಕಚ್ಚಾಟವನ್ನು ಮಾಡ್ತಾ ಇದ್ದಾರೆ, ಖಜಾನೆ ಲೂಟಿ ಮಾಡ್ತಾ ಇದ್ದಾರೆ. ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, ಅಬ್ಕಾರಿ ಇಲಾಖೆಯಲ್ಲಿ ಯಾವ ರೀತಿ ಒಬ್ಬ ಅಧಿಕಾರಿ ಲಕ್ಷಗಟ್ಟಲೆ ದುಡ್ಡನ್ನ ಕೊಟ್ಟು ಅವನೊಬ್ಬ ಡಿಸಿ ಆಗಿ ಬರಬೇಕು ಅಂತ ಅನಿವಾರ್ಯತೆಯನ್ನ ಮೊನ್ನೆ ವಿಧಾನಸಭೆಯಲ್ಲಿ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಯಾವ ರೀತಿ ಅದು ಬಿಚ್ಚಿಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರೆ ಅಂತ ನೋಡಿದಿರಿ. ಹಗರಣಗಳಿರ್ಬೋದು ಮತ್ತು ಓಲೈಕೆ ರಾಜಕಾರಣ ಇರ್ಬೋದು, ಇಷ್ಟಕ್ಕೆ ಸೀಮಿತವಾಗಿ ಸರ್ಕಾರವನ್ನ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದೊಂದು ವಿಚಾರ ಕೂಡ ನಿಮ್ ಕಣ್ಮುಂದಿಡುವಂತ ಅನೇಕ ಉದಾಹರಣೆಗಳು ನಮ್ ಕಣ್ಮುಂದಿದೆ. ಉದಾಹರಣೆ ಗೃಹಲಕ್ಷ್ಮಿ. ಅಕಸ್ಮಾತ್ ಮೊನ್ನೆ ಬೆಳಗಾಂ ಅಧಿವೇಶನದಲ್ಲಿ ನಮ್ಮ ಹುಬ್ಳಿಯ ಶಾಸಕರು ಬೇವಿನ ಮರದಲ್ಲ ಮಹೇಶ್ ತೆಂಗಿನಕಾಯಿ ಅವರು ಆ ವಿಷಯ ಪ್ರಸ್ತಾಪ ಮಾಡಲಿಲ್ಲ ಅಂದ್ರೆ ನಮ್ಮ ಸುರೇಶ್ ಕುಮಾರ್ ಒಂದು ಕತೆ ಹೇಳಿದ್ರು. ಅಂದ್ರೆ ವರ್ಷದಲ್ಲಿ ಮೊದಲನೇ ತಿಂಗಳು 1 ವಾರ ಲೇಟ್ ಆಗಿ ಪೇಮೆಂಟ್ ಮಾಡೋದು, 2ನೇ ತಿಂಗಳು 15 ದಿನ ಲೇಟ್ ಆಗಿ ಪೇಮೆಂಟ್ ಮಾಡೋದು, 3ನೇ ತಿಂಗಳಲ್ಲಿ ಹಾಗೆ ಮುಂದೆ ಹಾಕ್ತಾ 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 ಲೆಕ್ಕಕ್ಕೆ ಚಕ್ಲಿ ಅಷ್ಟೇ ಇರುತ್ತೆ, ಆ ಸುಳಿ ಮಾತ್ರ ಖಾಲಿ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ವರ್ಷದಲ್ಲಿ 1-2 ತಿಂಗಳದು ಈ ನಮ್ಮ ಹೆಣ್ಮಕ್ಳಿಗೆ ಕೊಡುವಂತ ಈ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆ ಏನಿತ್ತು ಸುಮಾರು 5,500 ಕೋಟಿ ಹಣವನ್ನ ಲೆಕ್ಕನೇ ಇಲ್ಲ ಇವರಿಗೆ. ವಿಧಾನಸಭೆ ಪ್ರಸ್ತಾಪ ಮಾಡಿ ನಾವು ಕೊಟ್ಟಾಗಿದ್ದಂತ ಮಂತ್ರಿಗಳು ಹೇಳ್ತಾರೆ. ಆಮೇಲೆ ಅದಕ್ಕೆ ಕ್ಷಮೆಯನ್ನು ಕೂಡ ಕೇಳುವಂತ ಪ್ರಯತ್ನವನ್ನು ಮಾಡಲಿಲ್ಲ ಅವರು. ಎಲ್ಲ ಒಂದ್ ಕಡೆಗೆ ಸ್ಟ್ಯಾಟಿಸ್ಟಿಕ್ಸ್ ತಪ್ಪಾಗಿದೆ ಅನ್ನೋ ರೀತಿಯಲ್ಲಿ ಅದನ್ನ ವಾಪಸ್ ಅದನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದು ನಿಮ್ಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಇವತ್ತು ಕೂಡ ಕೊಟ್ಟಿಲ್ಲ. ಇವತ್ತು ಕೂಡ ಅವತ್ತೇನು ಬೆಳಗಾಂ ವಿಧಾನಸಭೆಯಲ್ಲಿ ಅವ್ರು ಪ್ರಾಮಿಸ್ ಮಾಡಿದ್ರು, ಇವತ್ತು ಕೂಡ 2 ತಿಂಗಳು ಗ್ಯಾಪ್ ಇದೆ. ಆ ಹಣವನ್ನ ನಮ್ಮ ಗೃಹಲಕ್ಷ್ಮಿ ತಾಯಂದಿರಿಗೆ ಮುಟ್ಟುವಂತ ಕೆಲಸ ಈ ಸರ್ಕಾರದಿಂದ ಆಗಿಲ್ಲ. ಇದು ಒಂದು.
ಮತ್ತೆ ಯುವ ನಿಧಿ ವಿಚಾರದಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಅನ್ನು ಹಾಕಿದ್ದಾರೆ? ಸುಮಾರು 60% ಜನರಿಗೆ ಮಾತ್ರ ಈ ಒಂದು ಕಾರ್ಯಕ್ರಮ, ಅಂದ್ರೆ ಸುಮಾರು 3,79,000 ಅಧಿಕೃತವಾಗಿ ಅರ್ಜಿಯನ್ನ ರಿಜಿಸ್ಟ್ರೇಷನ್ ಆಗಿದೆ. ಅದರಲ್ಲಿ ಕನ್ಸಿಡರ್ ಕೊಡ್ತಾ ಇರೋದು ಕೇವಲ 2,90,000 ಜನರಿಗೆ, ಅಂದ್ರೆ ಸುಮಾರು 60% ಕೂಡ ಈ ಹಣವನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಉಳಿದಂತರಿಗೆ ಕೊಡ್ಲಿಕ್ಕೆ ಇರುತ್ತ ಹಣ ಇಲ್ವಾ ಅಥವಾ ಯಾಕೆ ಅವಾಯ್ಡ್ ಮಾಡ್ತೀರಿ ಅಂತ ನಮ್ಗೆ ಯಾರು ಕೂಡ ಗೊತ್ತಂತ ವಿಚಾರ. ಮೂರನೇದು ಶಕ್ತಿ ಯೋಜನೆ ಅಂತ ಹೇಳಿ ಕಾರ್ಯಕ್ರಮವನ್ನು ಘೋಷಣೆನ ಮಾಡಿದ್ರು. ಈ ಶಕ್ತಿ ಯೋಜನೆ ಮುಖಾಂತರ ಯಾವ ರೀತಿ ಸಾರಿಗೆ ಸಂಸ್ಥೆಗಳನ್ನ ಒಂದು ICU ಅಲ್ಲಿ ಇಡುವಂತ ಒಂದು ಪ್ರಯತ್ನ ಆಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಗೊತ್ತಂತ ವಿಚಾರ. ಹತ್ತತ್ರ 4,800 ಕೋಟಿ ಹಣವನ್ನ, ಬಾಕಿ ಹಣವನ್ನ ಸಾರಿಗೆ ಇಲಾಖೆದು ಸರ್ಕಾರಕ್ಕೆ ಕೊಡಬೇಕಾಗಿರೋದು ಬಾಕಿ ಉಳಿಸ್ಕೊಂಡಿದ್ದಾರೆ. ಇದು ಒಂದ್ ಕಡೆಗೆ ಇರ್ಲಿ, ಅವ್ರ ಜಮಾ ಖರ್ಚು ಅವ್ರು ಏನಾದ್ರು ಮಾಡ್ಕೊಂಡ್ಲಿ. ಆದ್ರೆ ಈ ಕಾರ್ಯಕ್ರಮ ಜಾರಿಗೆ ತಂದಿದೀವಿ ಅಂತ ಹೇಳಿ ನಮ್ಮ ಗ್ರಾಮೀಣ ಪ್ರದೇಶದ ಸುಮಾರು 1,200 ರೂಟ್ಗಳು, ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ, ಗ್ರಾಮೀಣ ಪ್ರದೇಶದ 1,200 ರೂಟ್ಗಳನ್ನ ನಿಲ್ಲಿಸುವಂತ ಪ್ರಯತ್ನ ಈ ಸರ್ಕಾರದಿಂದ ಆಗಿದೆ. ಒಂದ್ ಕಡೆಗೆ ಹೆಣ್ಮಕ್ಳಿಗೆ ಬಸ್ ಕೊಟ್ಟೆ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆಗೆ ಗ್ರಾಮೀಣ ಪ್ರದೇಶದ ತಾಯಿಯಂದಿರಿಗೆ, ಗ್ರಾಮೀಣ ಪ್ರದೇಶದ ರೈತರು ಓಡಾಡ್ಲಿಕ್ಕೆ ಆ ರೂಟ್ಗಳನ್ನೇ ಬಂದ್ ಮಾಡಿ, ಗ್ರಾಮೀಣ ಪ್ರದೇಶದ ಬಸ್ಗಳನ್ನು ಕಮ್ಮಿ ಮಾಡಿ ನಗರಕ್ಕೆ ಸೀಮಿತ ಮಾಡಿ, ಅದರ ಮುಖಾಂತರ ನಾವು ಶಕ್ತಿ ಯೋಜನೆಯನ್ನ ಕೊಟ್ವಿ ಅಂತ ಹೇಳಿ ತಮ್ಮ ಬೆನ್ನನ್ನು ಚಪ್ಪರಿಸ್ಕೊಂತಾ ಇದ್ದಾರೆ. ಇದರಿಂದ ಯಾರಿಗೆ ತೊಂದರೆ? ಗ್ರಾಮೀಣ ಭಾಗದ ಸಂಚಾರಕ್ಕೆ ತೊಂದರೆ ಆಗುತ್ತೆ. ಗ್ರಾಮೀಣ ಪ್ರದೇಶದ ಮಕ್ಕಳು, ವಿದ್ಯಾರ್ಥಿನಿಯರಿಗೆ ಶಾಲೆಗೆ ಹೋಗ್ಲಿಕ್ಕೆ ಸಾಕಷ್ಟು ಅನನುಕೂಲಗಳಾಗುತ್ತೆ. ಈ ರೀತಿ ಒಂದ್ ಕೈಯಲ್ಲಿ ಕೊಟ್ಟಂಗ್ ಮಾಡ್ತಾರೆ, ಇನ್ನೊಂದ್ ಕೈಯಲ್ಲಿ ಕಿತ್ಕೊಳ್ಳುವಂತ ಒಂದು ಪ್ರಯತ್ನ ಈ ಸರ್ಕಾರ ಮಾಡ್ಕೊಂತ ಬಂತು. ಮೂರನೇದು ಗೃಹ ಜ್ಯೋತಿ, ಉಚಿತವಾದಂತ ವಿದ್ಯುತ್ ಅನ್ನ ಕೊಡ್ತೀನಿ ಅಂತೇಳಿ ಒಂದ್ ಕಡೆ ಕೊಟ್ಟಂಗ್ ಮಾಡಿದ್ರು. ಅರೆ ಇನ್ನೊಂದ್ ಕಡೆಗೆ ಈ ದೇಶದ ಒಂದು ವಾಣಿಜ್ಯ ಮತ್ತು ಕೈಗಾರಿಕಾ ದರವನ್ನ ಹುಚ್ಚಾಪಟ ಏರಿಸಿ ಅಲ್ಲಿ ಕಿತ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಅದ್ರ ಮುಖಾಂತರ ಕೂಡ ಏನು ಆ ಕೈಗಾರಿಕಾ ಕೇಂದ್ರಗಳು ಉತ್ಪಾದನೆ ಮಾಡುವಂತ ವೆಚ್ಚವನ್ನ ಅದು ಆಟೋಮೆಟಿಕ್ ಆಗಿ ಆ ಖರ್ಚನ್ನ ಅವರು ಆ ಕಮೋಡಿಟಿಯನ್ನ ಪರ್ಚೇಸ್ ಮಾಡುವಂತ ಗ್ರಾಹಕರ ಮೇಲೆ ಆ ಹೆಚ್ಚು ಕಮ್ಮಿ ಅದು ಹೊರೆ ಆ ರೀತಿ ನಮ್ಮ ಜನರ ಮೇಲೆ ಬೀಳುವಂತ ಒಂದು ಪ್ರಯತ್ನ ಆಯ್ತು. ನಾಲ್ಕನೇದು ಅನ್ನಭಾಗ್ಯ ಅಂತ ಹೇಳಿದ್ರು. ಅಕ್ಕಿಯನ್ನ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಸುಮಾರು 170 ರೂಪಾಯಿ, ಅಂದ್ರೆ ಉಳಿದಂತ 5 ಕೆಜಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಅದನ್ನು ಕೂಡ ಘೋಷಣೆಯನ್ನ ಮಾಡಿದ್ರು. ಇವತ್ತು ಕೂಡ ಜನವರಿಯಿಂದ ಆ ಅಕ್ಕಿ ಭಾಗ್ಯದ ವ್ಯತ್ಯಾಸದ ಹಣ 657 ಕೋಟಿ ಹಣವನ್ನ ಇನ್ನೂ ಕೂಡ ನಮ್ಮ ಅಕ್ಕಿಯ 5 ಕೆಜಿಯ ವ್ಯತ್ಯಾಸ ಹಣ 657 ಕೋಟಿ ಹಣ ಇನ್ನೂ ಕೂಡ ನಮ್ಮ ಗ್ರಾಹಕರಿಗೆ ಜಮಾ ಆಗಿಲ್ಲ. ಅಕ್ಕಿನೂ ಇಲ್ಲ, ದುಡ್ಡು ಇಲ್ಲ. ಇದು ಇವರ ಒಂದು ಕಾರ್ಯಕ್ರಮದ ಒಂದು ಯಾವ ರೀತಿ ಜನರ ಮುಂದೆ ಚೆಲ್ಲಾಟ ಮಾಡ್ತೀರಿ ಅನ್ನೋಕೆ ಇದೊಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರೆ ತಾವೇ ಯೋಚನೆ ಮಾಡಿ, ಯಾವ ಸರ್ಕಾರದ ಯಾವುದಾದ್ರೂ ಕೊರತೆ ಆದ್ರೂ ಪರವಾಗಿಲ್ಲ, ಅರೆ ದಲಿತರ ಹಣಕ್ಕೂ ಕೂಡ ಇವ್ರು ಕೈ ಚಾಚಿದ್ದಾರೆ ಅಂದ್ರೆ ದಲಿತರಿಗೆ ಹಣಕ್ಕೆ ಕನ್ನ ಹಾಕುವಂತ ಕೆಲಸವನ್ನ ಈ ಸರ್ಕಾರ ಮಾಡಿದೆಯಲ್ಲ. ಸಾಮಾಜಿಕ ನ್ಯಾಯದ ಹೆಸರಲ್ಲಿ ಇದು ಮಹಾ ವಂಚನೆ ಮಾಡುವಂತ ಕೆಲಸ ಈ ಸರ್ಕಾರ ಮಾಡ್ಕೊಂತ ಬಂತಲ್ಲ. ಸಮಾಜ ಕಲ್ಯಾಣ ಇಲಾಖೆಯ SCP, TSP, ಕಾರ್ಪಸ್ ಫಂಡ್ ಸುಮಾರದಲ್ಲಿ 30-35% ಹಣವನ್ನ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು. ಇವರು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದು ಏನೋ ಇನ್ನೂ ಸರ್ಪ್ಲಸ್ ಆದಾಯವನ್ನ ಹೆಚ್ಚಿಗೆ ಮಾಡಿಕೊಂಡು ಅದ್ರ ಮುಖಾಂತರ ಜನರಿಗೆ ಮುಟ್ಟಿಸ್ತಾರೆ ಅಂದ್ರೆ ವಾಪಸ್ ಅವ್ರಿಗೆ ಇಟ್ಟಂತ ಹಣವನ್ನೇ ಮತ್ತೆ ಅದಕ್ಕೆ ಕೈ ಹಾಕಿ ಅದಲ್ಲಿ ಕಿತ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಈ ಸರ್ಕಾರ ಮಾಡಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದರಿಂದ SCP, TSP ಜನರಿಗೆ, ಪರಿಶಾತಿ ಪರಿಷತ್ ಪಂಗಡದವರಿಗೆ ಅದು ಬೇರೆ ಬೇರೆ ಯೋಜನೆಗಳು ಮೊದಲು 4 ಬೋರ್ವೆಲ್ ಕೊಡ್ತಿದ್ದಾರೆ, ಇವತ್ತು 1 ಕೊಡ್ತಾ ಇದ್ದಾರೆ. ಆ ರೀತಿ ಅದರಲ್ಲಿ ಕಾರ್ಯಕ್ರಮಗಳನ್ನ ಕಮ್ಮಿ ಮಾಡುವ ಮುಖಾಂತರ ಜನರಿಗೆ ತೊಂದರೆ ಕೊಡುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ಕೊಂತ ಬಂತು. ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರೆ ಯಾವ ಮುಖ ಇಟ್ಕೊಂಡು ಇವತ್ತು ಹರಿಹರದಲ್ಲಿ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ, ಹಾವೇರಿಯಲ್ಲಿ. ಯಾಕೆಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ರೈತರ ಆತ್ಮಹತ್ಯೆ 2809
ಮೇ 2023ರಿಂದ ಫೆಬ್ರವರಿ 2026ವರೆಗೂ ಕೂಡ ರೈತರ ಆತ್ಮಹತ್ಯೆ 2809. ಇದರಲ್ಲಿ ಹತ್ತತ್ರ 300 ಪ್ರಕರಣಗಳು ಹಾವೇರಿಲೇ ಆಗಿದೆ. ಹೆಚ್ಚಿನ ರೈತರು ಆತ್ಮಹತ್ಯೆ ಮಾಡಿಕೊಂಡಂತ ಹಾವೇರಿಯಲ್ಲಿ ಇವರು ಸಾಧನ ಸಮಾವೇಶನ ಮಾಡ್ಲಿಕ್ಕೆ ಇವರು ಹೊರಟಿದ್ದಾರೆ. ಇದು ಅವರ ಅಧಿಕಾರದ ಒಂದು ಹೆಜ್ಜೆ ಯಾವ ರೀತಿ ಇದೆ ಅನ್ನಕ್ಕೆ ಇದೊಂದು ಉದಾಹರಣೆ. ಮೂರನೇದು, ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಮೋದಿಜಿಯವರು ಕೊಡುವಂತ 6,000 ಜೊತೆಗೆ 4,000 ರೂಪಾಯಿ ನಾವು ಕೂಡ ಜೋಡಿಸ್ಕೊಡ್ತೇವೆ. ಅದನ್ನು ಕಿತ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು. ವಿಶೇಷವಾಗಿ ನಮ್ಮ ರೈತರ ಮಕ್ಕಳ ವಿದ್ಯಾನಿಧಿ ಯೋಜನೆಯನ್ನ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡಿದ್ದು ಇದೇ ಸರ್ಕಾರ. ಹಣಕಾಸಿನ ತೊಂದರೆಯಿಂದ ಆತ್ಮಹತ್ಯೆಯನ್ನ ಮಾಡಿಕೊಂಡಂತ ರೈತರಿಗೆ ಯಾವುದೇ ಒಂದು ಮಾನವೀಯತೆಯಿಂದ ಕೊಡಬೇಕಾದಂತ ಸಹಾಯಧನ ಯಾವುದೇ ಕೊಡುವಂತ ಕೆಲಸ ಈ ಸರ್ಕಾರ ಮಾಡಲಿಲ್ಲ ಇವತ್ತು. ಮತ್ತೆ ವಿಶೇಷವಾಗಿ ಒಂದ್ ಕಡೆಗೆ ಕೆಲಸ ಮಾಡ್ತಾ ಇಲ್ಲ, ಇನ್ನೊಂದ್ ಕಡೆಗೆ ಅಭಿವೃದ್ಧಿ ಹೀನ ಸರ್ಕಾರ, ಇನ್ನೊಂದ್ ಕಡೆಗೆ ಭ್ರಷ್ಟಾಚಾರದ ಪಟ್ಟಿಯನ್ನ ಮಾಡ್ಕೊಂತ ಹೋದ್ರೆ ಯಾವ ರೀತಿ ತಾವು ಯೋಚನೆ ಮಾಡಿ. ಕಾಂಟ್ರಾಕ್ಟರ್ಗಳಿಗೆ ಸುಮಾರು 37,000 ಕೋಟಿ ಬಾಕಿ ಇದೆ. ಯಾವ ಉದ್ದೇಶಕ್ಕೆ ಈ ರೀತಿ ಅಂತ ಬಾಕಿ ಇಟ್ಕೊಂಡು ಮಾಡ್ಕೊಂತ ಬರ್ತಾ ಇದ್ದಾರೋ ಜನರಿಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಆ ಒಂದು ಹಿಂದೆ ಇಲ್ಲದಂತ ಸುಳ್ಳು ವಿಚಾರವನ್ನ 40% ಸರ್ಕಾರ ಅಂತ ಹೇಳಿ ನಮಗೆ ಪೋಸ್ಟರ್ ಅನ್ನ ಅಂಟಿಸಿ ಸುಳ್ಳನ್ನ ನೂಸತೆ ಹೇಳಿ ಸರ್ಕಾರ ತರುವಂತ ಪ್ರಯತ್ನ ಮಾಡಿದ್ರು. ಇವತ್ತು ಅದೇ ಗುತ್ತಿಗೆದಾರರು ಯಾರ ಬಾಯಲ್ಲಿ 40% ಅಂತ ಇವರು ಬಲವಂತವಾಗೋ ಯಾವುದೋ ಇದರಿಂದ ಕರ್ಕೊಂಡ್ಬಂದು ಏನು ಹೇಳಿಸಿದ್ರು, ಇವತ್ತು ಅದೇ ಗುತ್ತಿಗೆದಾರರು 60% ಸರ್ಕಾರ ಅಂತ ಹೇಳುವಂತ ಒಂದು ದುಸ್ಥಿತಿಗೆ ನಿಮ್ ಸರ್ಕಾರ ಬಂದಿದೆಯಲ್ಲ ಇವತ್ತು. ವಿಶೇಷವಾಗಿ ಮೊನ್ನೆ CAG ವರದಿ, ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ CAG ವರದಿ, ಟೋಟಲ್ ಲಯಬಿಲಿಟಿ ನಮ್ಮ ಕರ್ನಾಟಕ ಸರ್ಕಾರದ್ದು 7,64,000 ಕೋಟಿ ಈಗಾಗಲೇ ದಾಟಿದೆ. ಸುಮಾರು 20,000 ಕೋಟಿ ಆದಾಯ ಕೊರತೆ ಎದುರಿಸ್ತಾ ಇದೆ ಅಂತ ಹೇಳಿ ಮೊನ್ನೆ CAG ವರದಿನೂ ಕೂಡ ಕೊಟ್ಟಾಗಿದೆ. ವಿಶೇಷವಾಗಿ ಅಬ್ಕಾರಿ ಇಲಾಖೆ ಅವರ ಒಂದು ಮೂಲ ಮಂತ್ರನೇ ಹೆಚ್ಚೆಚ್ಚು ಜನರನ್ನ ಕುಡಿಯಕ್ಕೆ ಮೋಟಿವೇಟ್ ಮಾಡಂತದ್ದೇ ಅಬ್ಕಾರಿ ಇಲಾಖೆಯ ಕನ್ನಡ ಅವ್ರದ್ದು ದೊಡ್ಡ ಒಂದು ಕಾರ್ಯಕ್ರಮ. ಅವ್ರದ್ದು ಅದೇ CL7 ಅಂತೆ ಟಾರ್ಗೆಟ್ ಸಹಜವಾಗಿ ಆದಾಯ ಅವ್ರಿಗೆ ಬರಬೇಕು ಸರಿ, ಆದ್ರೆ ಇದಕ್ಕೋಸ್ಕರ ದೇವಸ್ಥಾನಕ್ಕಿಂತ ಹೆಚ್ಚು CL7 ಬಾರ್ಗಳನ್ನ ಸ್ಯಾಂಕ್ಷನ್ ಮಾಡಿ 4-5 ಅಟ್ಯಾಚ್ ರೂಮ್ಗಳು ಇದ್ಬಿಟ್ರೆ ಸಾಕಂತವರಿಗೆ ಅದಕ್ಕೂ ರೇಟ್ ಫಿಕ್ಸ್ ಮಾಡಿಕೊಂಡು ಏನೇನಂತೇಳಿ ಮೊನ್ನೆ ವಿಧಾನಸಭೆಯಲ್ಲಿ ಸುಮಾರು ಒಂದು ದಿನ ಪೂರ್ತಿ ಚರ್ಚೆನೂ ಕೂಡ ಆಗಿದೆ. ಇದು ಒಂದ್ ಕಡೆಗೆ. ಇನ್ನು ಕಾನೂನು ಸುವ್ಯವಸ್ಥೆ ವಿಚಾರವನ್ನು ತೆಗೆದುಕೊಂಡ್ರೆ ಯಾವ ರೀತಿ ಜೈಲ್ಗಳು ಇವತ್ತು ರೆಸಾರ್ಟ್ ಆಗಿ ಪರಿವರ್ತನೆ ಆಗ್ತಿದೆ ಅಂತ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೆ ಬಳ್ಳಾರಿಯ ಒಂದು ಚರಿತ್ರೆ ಆದಂತ ಶಾಸಕರ ಒಂದು ಗುಂಡಾಗಿರಿ, ಇನ್ನೊಂದು ಫಿಲ್ಮ್ ಅನ್ನ ಬಳ್ಳಾರಿ ತೆಗಿಬಹುದು, ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಮರಳು ಮಾಫಿಯಾಕ್ಕೆ ನಮ್ಮ ಜಿಲ್ಲೆನೇ ಕಣ್ಮುಂದ್ ಒಳ್ಳೆ ಉದಾಹರಣೆ ಇದೆ. ಡ್ರಗ್ಸ್ ವಿಚಾರದಲ್ಲೂ ಕೂಡ ಪಾಪ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಬಂದು ಇಂತಿಂತಲ್ಲಿ ಡ್ರಗ್ಸು, ಅಫೀಮು, ಇನ್ನೊಂದು ವ್ಯಾಪಾರ ಆಗ್ತಿದೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಸಹಕಾರ ಕೊಡುವಂತ ಒಂದು ಅನಿವಾರ್ಯತೆ ಇವತ್ತು ಬಂದಿದೆ. ಆ ರೀತಿಯ ನಿಷ್ಕ್ರಿಯ ಒಂದು ವ್ಯವಸ್ಥೆ ನಮ್ಮ ಹೋಮ್ ಮಿನಿಸ್ಟರ್ದು. ಗೌರವಯುತವಾಗಿ ಕೆಲಸ ಮಾಡುವಂತ ಅಧಿಕಾರಿಗಳ ಮೇಲೆ ಯಾವ ರೀತಿ ಗುಂಡಾಗಿರಿಯ ವರ್ತನೆ, ಉದಾಹರಣೆಗೆ ಮರಳು ಮಾಫಿಯಾ ವಿರುದ್ಧ ಧ್ವನಿ ಎತ್ತಂತ ಅಧಿಕಾರಿಗಳಿಗೆ ಲಾರಿ ಹತ್ಸಕ್ ಹೋಗ್ತಾರೆ. ಈ ರೀತಿ ಗೌರವದಿಂದ ಯಾವುದೇ ಅಧಿಕಾರಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಜೈಲಲ್ಲಂತೂ ಅಕ್ರಮ ಚಟುವಟಿಕೆಗಳು ಯಾವ್ಯಾವ ರೀತಿ ನಡೀತಾ ಇದೆ ಅನ್ನೋದು ಈಗಾಗಲೇ ನೀವೆಲ್ಲರೂ ಕೂಡ ಇಡೀ ದೇಶಕ್ಕೆ ತೋರಿಸುವಂತ ಕೆಲಸವನ್ನ ಮಾಡಿದಿರಿ. ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅನ್ನಕ್ಕೆ ಹುಬ್ಳಿಯಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತ ಮಹಿಳೆಯ ಮೇಲೆ ವಿವಸ್ತ್ರಗೊಳಿಸಿ ಯಾವ ರೀತಿ ಹಲ್ಲೆ ನಡೀತು ಅನ್ನಕ್ಕೆ ಅದು ನಮ್ಮ ಕಣ್ಮುಂದ್ ನಮ್ಮ ಇದೆ. ಈ ತರ 100 ಉದಾಹರಣೆಗಳು ನಮ್ಮ ಮುಂದಿದೆ. ಮತ್ತು ವಿಶೇಷವಾಗಿ
ನಮ್ಮ ಧಾರ್ಮಿಕ ಭಾವನೆಗಳ ಮೇಲೆ ಧಕ್ಕೆ ತರುವಂತ ಅನೇಕ ಉದಾಹರಣೆಗೆ ಬೆಂಗಳೂರಿನಲ್ಲಿ ಓಂ ಶಕ್ತಿಯ ಭಕ್ತರ ಮೇಲೆ ಯಾವ ರೀತಿ ಕಲ್ತೂರಾಟ ನಡೀತು, ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆ ಮೇಲೆ ಯಾವ ರೀತಿ ಕಲ್ತೂರಾಟ ನಡೀತು, ಕೆರಗೋಡಲ್ಲಿ ಹನುಮ ಧ್ವಜದ ವಿವಾದ ಯಾವ ರೀತಿ ಅದಕ್ಕೆ ಧಕ್ಕೆ ತರುವಂತ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತು. ಮತ್ತೆ ಇದೆಲ್ಲದೂ ಕೂಡ ಮಾಡಿ ಇದಕ್ಕೆ ಪ್ರತಿಭಟಿಸುವಂತ ಒಂದು ಕೆಲಸವನ್ನ ನಮ್ಮ ಜಾಗೃತಿ ಹಿಂದೂ ಸಮಾಜ ಮಾಡ್ಲಿಕ್ಕೆ ಹೊರಟ್ರೆ ದ್ವೇಷ ಭಾಷಣದ ಮುಖಾಂತರ ಮಸೂದೆಯನ್ನು ತಂದು ತಡೆಯುವಂತ ಕೆಲಸವನ್ನ ಈ ಒಂದು ದುರಾಡಳಿತ ಸರ್ಕಾರ ಮಾಡಿಕೊಂಡು ಬರ್ತಾ ಇದೆ ಅಂತ ಹೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ನಮ್ಮ ಪಕ್ಷದ ಒತ್ತಾಯ ಏನಂದ್ರೆ ಈ 1,000 ದಿನಗಳಲ್ಲಿ ರಾಜ್ಯ ಎಷ್ಟು ಸಾಲ ಪಡೆದಿದೆ, ಮತ್ತೆ ಎಷ್ಟು ಅಭಿವೃದ್ಧಿ ನೀವು ವೆಚ್ಚವನ್ನು ಮಾಡಿದಿರಿ, ಇದ್ರ ಬಗ್ಗೆ ಒಂದು ಶ್ವೇತಪತ್ರವನ್ನ ಬಿಡುಗಡೆ ಮಾಡಿ ಸತ್ಯಾಸತ್ಯತೆಯನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಪರವಾಗಿ ನಾನು ಈ ಸಂದರ್ಭದಲ್ಲಿ ಒತ್ತಾಯನ ಕೂಡ ಮಾಡ್ತೀನಿ. ಹಾಗಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಬೇಕಾಗಿರೋ ಸಾಧನ ಸಮಾವೇಶ ಅಲ್ಲ, ಜನರಿಗೆ ಕೊಡ್ತಿರುವಂತ ಒಂದು ತೊಂದರೆ, ಒಂದು ಯಾತನಾ ಸಮಾವೇಶ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅನೇಕ ಬಾರಿ ನಮ್ಮ ಪತ್ರಿಕರ್ತರು ಕೇಳಿದಾಗೂ ಕೂಡ ಅವ್ರು ಹೇಳ್ತಾ ಇರೋದು ನಮ್ ದುಡ್ಡಲ್ಲಿ ನಾವು ಹೋಗ್ತಾ ಇದೀವಿ ಅನ್ನುವಂತ ಉತ್ತರಗಳು ಅವ್ರ ಹತ್ರ ಬಂದಿದೆ. ಯಾರ ದುಡ್ಡಲ್ಲಿ ಯಾರಾದ್ರೂ ಹೋಗ್ಲಿ, ಆದ್ರೆ ಇವತ್ತು ರಾಜ್ಯ ಜನ ನಿಮ್ಮನ್ನು ನಂಬ್ಕೊಂಡು ಆಡಳಿತ ನಿಮಗೆ ಕೊಟ್ಟಿದ್ದಾರೆ. ನಿಮ್ಮ ಗೊಂದಲ, ನಿಮ್ಮ ಜಂಜಾಟ, ನೀವು ಯಾಕೆ ಹೋಗ್ತಾ ಇದೀರಿ ಏನು ಎಲ್ಲರೂ ಜನರಿಗೆ ಸ್ಪಷ್ಟತೆ ಇದೆ, ಎಲ್ರಿಗೂ ಕೂಡ ಗೊತ್ತಿದೆ ಯಾರು ಕಳಿಸ್ತಾ ಇದ್ದಾರೆ, ಯಾವ ಗುಂಪು ಕಳಿಸ್ತಾ ಇದೆ, ಎಲ್ಲರೂ ಕೂಡ ಸಾಮಾನ್ಯ ಜನರು ಮಾತಾಡ್ತಿದ್ದಾರೆ. ಜನ ಇವತ್ತು ರಾಜಕೀಯವಾಗಿ ಅತ್ಯಂತ ಪ್ರಜ್ಞಾವಂತರಾಗಿದ್ದಾರೆ. ಅಂದ್ರೆ ಈ ಜಂಜಾಟದಲ್ಲೇ ಇವತ್ತು ಸರ್ಕಾರವನ್ನು ತೆಗೆದುಕೊಂಡಂತ ಕೆಲಸವನ್ನ ಮಾಡ್ತಿದ್ದಾರೆ ಸರ್. ಸರ್ ಆದ್ರೆ ನಮ್ಮ ಬಿಜೆಪಿ ಸರ್ಕಾರ ಆ ಸಂದರ್ಭ ಬಳಸ್ಕೊಂಡ್ರು ಕೂಡ ಆ SCP TSP ಇಡಬೇಕಂತ ಟೋಟಲ್ ಪರ್ಸೆಂಟೇಜ್ ಅಮೌಂಟ್ ಏನಿದೆ ಅದನ್ನು ಕಮ್ಮಿ ಮಾಡಿದ್ದಿಲ್ಲ, ಅದನ್ನು ಕೊಟ್ಟು ಅದರಲ್ಲಿ ಬೇರೆ ಕಾರ್ಯಕ್ರಮ ಕೊಡುವಂತ ಕೆಲಸ ಮಾಡಿದ್ರೆ ಹೊರತು ಇಲ್ಲಿ 130 ರೂಪಾಯಿ ಕಿತ್ಕೊಂಡು 70 ರೂಪಾಯಿ ಮಾತ್ರ ಇವ್ರೇನ್ ಮಾಡಿದ್ದಾರೆ ಆ ರೀತಿ ಅವತ್ತು ಮಾಡಿದ್ದಿಲ್ಲ. ಅವತ್ತು ಇನ್ನೂ ಎಕ್ಸ್ಟ್ರಾ ಬೇರೆ ಕಾರ್ಯಕ್ರಮ ಕೊಟ್ಟಿದ್ದು ಸರ್ ಅವತ್ತು. ಇಲ್ಲ ಸರ್, ಈಗ ಉದಾಹರಣೆ ಜೋಗ್ ಫಾಲ್ಸ್ ಕೆಲಸ ಆಗ್ತಿದೆ ಸರ್. ನಿಮ್ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ, ನಿಮ್ ರಾಘಣ್ಣ MP ಇದ್ದಾಗ ಟೆಂಡರ್ ಕರೆಸಿ ಮಾಡಿ ಸುಮಾರು ಒಂದು 100 ಕೋಟಿ ರೂಪಾಯಿ 180 ಕೋಟಿ ಬಜೆಟ್ ಅನ್ನು ಘೋಷಣೆ ಮಾಡೋದಕ್ಕೆ ಕಾರ್ಯರೂಪಕ್ಕೆ ತಂದಿರೋದು ನಾವು. ಅವತ್ತು ನಮ್ಮ ಸರ್ಕಾರ ಒಂದು ಇಳಿಯುವಂತ ಒಂದು ಸಂದರ್ಭದಲ್ಲಿ ಅವತ್ತಿನ ಪ್ರೋಗ್ರೆಸ್ ಒಂದು 40 ಕೋಟಿ ಇತ್ತು ಅಂದ್ರೆ ಒಂದು 20-25 ಕೋಟಿ ನಾವು ಪೇಮೆಂಟ್ ಮಾಡಿದ್ವಿ. ಇವತ್ತು ಅದೇ ಕಾಂಟ್ರಾಕ್ಟರ್ ಇವತ್ತು ಹತ್ತತ್ರ 100 ಕೋಟಿಗಿಂತ ಹೆಚ್ಚು ಪ್ರೋಗ್ರೆಸ್ ಕೊಟ್ಟಿದ್ದಾನೆ. ಈ ಸರ್ಕಾರ ಬಂದು 2.5 ವರ್ಷದಲ್ಲಿ 1 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಹೇಗೆ? ಅಂದ್ರೆ ಈ ರೀತಿ ಅಲ್ಪ ಸ್ವಲ್ಪ ಆದ್ರೂ ಕೂಡ ಅವರಿಗೆ ಶಕ್ತಿ ತುಂಬದ ಕೆಲಸ ಮಾಡಿದ್ರೆ ಹಾಗೆ ಅವರು ಕೂಡ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಬಿಜೆಪಿ ಕಾಂಗ್ರೆಸ್ JDS ಅನ್ನಕ್ಕಿಂತ ಸರ್ಕಾರ ಸರ್ ಅಲ್ವಾ, ಸರ್ಕಾರಗಳು ಬರ್ತಿರುತ್ತೆ ಹೋಗ್ತಾ ಇರುತ್ತೆ ಪ್ರಜಾಪ್ರಭುತ್ವದಲ್ಲಿ, ಆದ್ರೆ ಅಭಿವೃದ್ಧಿ ಅದು ಕೂಡ ನಿಲ್ಬಾರ್ದಲ್ಲ. ಕಾಂಟ್ರಾಕ್ಟ್ ಯಾವ್ದೋ ಪಕ್ಷಕ್ಕೆ ಸೇರಿದವರಲ್ಲ, ಒಂದು ಸರ್ಕಾರಕ್ಕೆ ಸೇರಿದಂತ ಗುತ್ತಿಗೆದಾರರು ಕೆಲಸ ಮಾಡಿರ್ತಾರೆ, ಸರ್ಕಾರಿ ಕೆಲಸ. ಪಾಪ ರಾಜ್ಯದ ಜನರಿಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಸ್ತಿಯನ್ನ ಮಾಡ್ಕೊಡಕ್ ಹೋಗಿ ಪಾಪ ಅವ್ರ ಕುಟುಂಬ ಬೀದಿ ಬರುವಂತ ಒಂದು ಅನಿವಾರ್ಯತೆಗೆ ಈ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಮಾಡಿದೆ ಸರ್. ಸರ್ ನಿಮಗೆಲ್ಲರೂ ಕೂಡ ಗೊತ್ತಿರಬಹುದು, ಮೊನ್ನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೆಹರು ಸ್ಟೇಡಿಯಂನಲ್ಲಿ ನಮ್ಮ ಕೇಂದ್ರದ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗಳ ಕಾರ್ಯಕ್ರಮ ಆಗ್ಬೇಕಾದಾಗ ಅಲ್ಲಿ ಗೌರವಾನ್ವಿತ ನಿತಿನ್ ಗಡ್ಕರಿಜಿ ಅವರು ಘೋಷಣೆಯನ್ನ ಮಾಡಿದ್ರು. ಸೊ ಆಗಿಂದನೂ ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೆ. DPR ನ ಮಾಡ್ಲಿಕ್ಕೆ ಕೆಲವು ಹಿಂದೆ 400 ಕೋಟಿ ಇರೋ ರಸ್ತೆನ ವೈಂಡಿಂಗ್ ಮಾಡ್ಲಿಕ್ಕೆ ಸ್ಯಾಂಕ್ಷನ್ ಆಯ್ತು, ಅರೆ ಅದು DPR ನ ಮಾಡುವಂತ ದಿಕ್ಕಿನಲ್ಲಿ ಫೇಲ್ಯೂರ್ ಆಯ್ತು. ಹಾಗೆ ಮತ್ತೊಮ್ಮೆ ಈಗ
ಅದನ್ನ 4 ಲೈನ್ ವೈಂಡಿಂಗ್ ಪ್ಲಸ್ ಟನಲ್ ಅದನ್ನು ಕೂಡ ಸೇರಿಸಿ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ DPR ನ ರೆಡಿ ಮಾಡ್ಲಿಕ್ಕೆ ಸರ್ಕಾರ ಸುಮಾರು 2.5 ಕೋಟಿ ಏನೋ ನಿನ್ನೆ ಅಧಿಕೃತವಾಗಿ ಘೋಷಣೆ ಮಾಡಿದೆ. ನೋಡೋಣ, 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಮೊನ್ನೆ ಅಧಿಕಾರಿಗಳು ಮೀಟಿಂಗ್ ಮಾಡಿ 6 ತಿಂಗಳು ತೆಗೆದುಕೊಳ್ಳೋಕೆ ಹೋಗೋದು ಬೇಡ, 2-3 ತಿಂಗಳಲ್ಲಿ DPR ನ ಸಬ್ಮಿಟ್ ಮಾಡಿ ಅಂತ ಹೇಳಿದೀವಿ. ಅಂದ್ರೆ 2 ರೀತಿಯಿಂದ DPR ಸಬ್ಮಿಟ್ ಆಗುತ್ತೆ. ಒಂದು ಟನಲ್ಲು, ಇನ್ನೊಂದು ಇರುವಂತ ರಸ್ತೆಯನ್ನ 2 ಲೈನ್ 4 ಲೈನ್ ಮಾಡ್ಲಿಕ್ಕೆ ಆಗಲ್ಲ ಇರೋ ರಸ್ತೆಯನ್ನ, ಅದನ್ನ ವೈಡ್ನಿಂಗ್ ಮಾಡುವಂಥದ್ದು. ಈ 2 ರೀತಿಯಂತ DPR ಕೂಡ ಸಬ್ಮಿಟ್ ಮಾಡುತ್ತೆ. ಈಗಿರೋ ಪ್ರಕಾರ ಹಿಂದೆ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವತ್ತಿನ ಒಂದು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಅವತ್ತಿನ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಎಷ್ಟೋ ಟನಲ್ಗಳನ್ನೆಲ್ಲ ಮಾಡಿದ್ದಾರೆ. ಇವತ್ತು ಟೆಕ್ನಾಲಜಿ ಸಾಕಷ್ಟು ಇಂಪ್ರೂವ್ ಆಗಿದೆ. ಪರಿಸರದ ಪ್ರೇಮಿಗಳು ನಾನು ಅಭಿನಂದನೆ ತಿಳಿಸ್ತೀನಿ. ಪಾಪ ಇಲ್ಲೊಂದು ಹೇಳಿಕೆಯನ್ನು ನಾನು ಕೇಳಿದ್ದೀನಿ. ನಾನು ಪರಿಸರ ಉಳಿಸ್ಬೇಕು ಅನ್ನೋದು ಅವ್ರ ಕಳಕಳಿ. ಅರೆ, ಪರಿಸರ ಹಾನಿಯಾಗದ ರೀತಿಯಲ್ಲಿ ಅಭಿವೃದ್ಧಿಯನ್ನ ಯಾವ ರೀತಿ ಮಾಡಬಹುದು, ಈ ದಿಕ್ಕಲ್ಲಿ ನಮ್ಮ ಅಧಿಕಾರಿಗಳು ಅತ್ಯಂತ ಗಂಭೀರವಾಗಿ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಪ್ರಾಜೆಕ್ಟ್ DPR ರೆಡಿ ಆಗ್ಲಿ, ಆಮೇಲೆ ಯಾವ್ದು ಅಂತೇಳಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಿ. ಇಷ್ಟು ದಿನ ಸ್ವಲ್ಪ ಸರ್ಕಾರದಿಂದ ಡಿಲೇ ಆಗ್ತಾ ಇತ್ತು. ಅದೇ ಸರ್ಕಾರ ಕೆಲವು ಭಾಗ ಈಗ ಆಲ್ರೆಡಿ ಹ್ಯಾಂಡ್ ಓವರ್ ಮಾಡಿದೆ. ನಮ್ಮ ಕಾಂಟ್ರಾಕ್ಟರ್ ಇಂದ ಕೂಡ ತಡ ಆಗ್ತದೆ. ನಾನು ಇನ್ನೊಂದ್ಸತಿ PD ಮಾತಾಡ್ತೀನಿ. ತುಂಬಾ ಸ್ಲೋ ಆಗೈತೆ. ಹೌದು, ಮಲಗೋಪ ಏನೂ ಆಗಿಲ್ಲ ಸರ್. ಯಾಕೆಂದ್ರೆ ಹೇಳಿದ್ದೀನಿ ಬೇಕಾದ ಸತಿ, ಅಲ್ಲಿ ಭೂಮಿಯದು ಗೋಮಾಳ ಸರ್ಕಾರದ ಆಸ್ತಿ ಇದೆ. ಸೊ ಮನೆಗೆ ಪರಿಹಾರ ಈ 100 ರೂಪಾಯಿ ಕೊಟ್ಟಿದ್ದಾರೆ. ಇನ್ನೂ 100 ರೂಪಾಯಿ ಕೊಡಿ ಅಂತ ಕೇಳ್ತಾರೆ. ಇನ್ನೊಂದು ಪ್ಯಾಕೇಜ್ ಕೊಡಿ ಅಂತ ಕೂತ್ಕೊಂಡಿದ್ದಾರೆ. ಸೊ ಆ ದಿಕ್ಕಲ್ಲೂ ಕೂಡ ಹೋಮ್ವರ್ಕ್ ನಡೀತಾ ಇದೆ.